ಸಮುದಾಯ ಬಾನುಲಿ ರೇಡಿಯೋ ಮಣಿಪಾಲದ ಕೇಳುಗ ಮಿತ್ರರೇ, ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಸಮುದಾಯ ಬಾನುಲಿ ಅರ್ಪಿಸುತ್ತಿದೆ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ. ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ವಾರವಾರವೂ ಕಿವಿದೆರೆಗೆ ಬಂದು ಕಥೆಯ ಸಾಗರದಲ್ಲಿ ಅಮೃತದ ಬಿಂದು ಮನ ಮುದಗೊಳಿಸುತ್ತಲೀ ವಿಚಾರ ತುಂಬಿ ಭಾವಕೋಶವ ವಿಸ್ತರಣೆಗೈದು ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಮನವ ಮಥನವಗೊಳಿಸಿ ಬದುಕಿಗೆ ಅನುಗೊಳಿಸಿ ಬದುಕಿಗೆ ಅನುಗೊಳಿಸಿ ಕತೆ ಕೇಳೋಣ ಕತೆ ಕೇಳೋಣ ಕತೆ ಕೇಳೋಣ. ರೇಡಿಯೋ ಮಣಿಪಾಲ್ ಸಮುದಾಯ ಬಾನುಲಿ ಕೇಂದ್ರದ ಶ್ರೋತೃ ಮಿತ್ರರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೀಗ ಪ್ರಸಾರವಾಗಲಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮದ 180ನೇ ಸಂಚಿಕೆಯಲ್ಲಿ ಸ್ವರಚಿತ ಕಥೆಯೊಂದಿಗೆ ನಮ್ಮೊಂದಿಗಿದ್ದಾರೆ ಶಿಕ್ಷಕರಾದ ಪೂರ್ಣೇಶ್ ಕೆ ಶಿವಪುರ. ಪ್ರೀತಿಯ ರೇಡಿಯೋ ಮಣಿಪಾಲ್ ಕೇಳುಗರಿಗೆ ನಮಸ್ಕಾರಗಳು. ಕಥೆಯ ಶೀರ್ಷಿಕೆ ತಿರುವು. ಮಾಯಿ ಎಂಬ ಜಗತ್ತಿನಲ್ಲಿ ಅವಸರದ ಜನಜೀವನದ ನಡುವೆ ಪರರ ನೋವನ್ನು ತಾಳ್ಮೆಯಿಂದ ಕೇಳುವ ಜನರಿಲ್ಲ. ನಾನೇನು ಶ್ರೀಮಂತ ಕುಟುಂಬದಿಂದ ಬಂದವಳಲ್ಲ, ಆದರೆ ವಿದ್ಯಾವಂತೆ. ಸ್ವತಂತ್ರವಾಗಿ ಬದುಕಬೇಕು ಎಂಬ ಆಸೆ ಪ್ರಾರಂಭದಿಂದಲೂ ನನ್ನ ಮನದಲ್ಲಿತ್ತು. ನನ್ನ ತಾಯಿ ಬಡತನದ ಬೇಗೆಯಲ್ಲಿ ಬೆಂದರೂ ಸ್ನೇಹಜೀವಿ, ಪರರ ನೋವಿಗೆ ಸ್ಪಂದಿಸುವವರು. 5 ಜನ ಮಕ್ಕಳ ಮದುವೆಯನ್ನೂ ಮಾಡಿದರು. ಬೇರೆಯವರ ಮನೆಯ ಕೆಲಸಗಳನ್ನು ಮಾಡಿ ನಮ್ಮನ್ನು ಸಾಕಿ ವಿದ್ಯೆ ನೀಡಿ ಮದುವೆಯನ್ನ ಮಾಡಿದರು. ಕೊನೆಗಾಲದಲ್ಲಿ ಅವರ ಆರೋಗ್ಯ ಕ್ಷೀಣಿಸಿತ್ತು. ಗಂಡು ಮಕ್ಕಳು ತಮ್ಮ ಹೆಂಡತಿಯರ ಮಾತಿಗೆ ಕಟ್ಟುಬಿದ್ದು ತಾಯಿಯನ್ನ ಕಡೆಗಣಿಸಿದರು. ಸಮಯವಿಲ್ಲ ಎಂಬ ಕಾರಣ ನೀಡಿ ಜಾರಿಕೊಂಡರು. ಆದರೆ ನನಗೂ ದುಡಿಯುವ ಗಂಡು ಮಕ್ಕಳು, ಆದರೆ ನನ್ನ ಮಾತನ್ನ ಕೇಳುವವರಾರು? ನನಗೂ ಗಂಡ ಮಕ್ಕಳು, ಗಂಡನ ಮಾತು ಮೀರುವುದೇ? ಹೆತ್ತು ಹೊತ್ತು ಸಾಕಿದ ತಾಯಿಯನ್ನು ಕಡೆಗಣಿಸುವುದೇ? ಅನೇಕ ದಿನಗಳು ಹೀಗೆಯೇ ಕಳೆದವು. ಕೊನೆಗೂ ಒಂದು ನಿರ್ಧಾರಕ್ಕೆ ಬಂದೆ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತಲೂ ಮಿಗಿಲು. ತಾಯಿಯ ಸೇವೆ ಮಾಡಲು ನಿರ್ಧರಿಸಿ ಗಂಡನಿಗೆ ತಿಳಿಸಿ ವಿರೋಧದ ನಡುವೆ ನೇರ ತಾಯಿ ಮನೆಗೆ ಬಂದೆ. ತಾಯಿಯ ಸೇವೆ ಮಾಡಿದೆ. ನಾ ಬಂದಾಗ ತಾಯಿಯ ಕಣ್ಣಂಚಿನಲ್ಲಿ ಆನಂದ ತುಂಬಿತ್ತು. ನನಗೂ ತಾಯಿಯ ಮಡಿಲು ಸೇರಿದ ತೃಪ್ತಿ ದೊರಕಿತ್ತು. ಆದರೆ ತಾಯಿಯ ಆರೋಗ್ಯ ಖರ್ಚು ಯೋಚಿಸಿದಾಗ ಸಹಾಯ ದೊರಕದೆ ಮನಸ್ಸು ಭಾರವಾಗಿತ್ತು. ನನ್ನ ಗಂಡ ಬಡತನ ಕಾಣದವರು, ಸುಖ ಕಂಡವರು. ಅವರಿಗೆ ಪರರ ನೋವು ಅರ್ಥವಾಗದು. ಹಾಗಂತ ನನ್ನನ್ನು ಪ್ರೀತಿಸುತ್ತಿಲ್ಲ ಅಂತ ಅಲ್ಲ, ತುಂಬ ಪ್ರೀತಿಯಿದೆ. ಆದರೆ ನನ್ನ ಬಳಿ ಹೆಂಡತಿ ಯಾವಾಗಲೂ ಇರಬೇಕು ಎಂಬುದು ಅವರ ಅಪೇಕ್ಷೆ. ಕಾಯಿಲೆ ಇರುವ ರೋಗಿಗಳು ಕಂಡರೆ ಅವರಿಗಾಗದು. ಅದಕ್ಕಾಗಿ ಅವರು ನಿನ್ನ ತಾಯಿಯನ್ನು ನೋಡಲು ಬೇರೆ ಸೇವಕರನ್ನು, ಕೆಲಸಗಾರರನ್ನು ನೇಮಿಸು ಅಂದಿದ್ದರು. ಆದರೆ ತಾಯಿ ಕೊನೆಗಾಲದಲ್ಲಿ ಮಕ್ಕಳು ತನ್ನ ಬಳಿ ಇಲ್ಲದೆ ನೋವು ಅನುಭವಿಸಬಾರದು ಎಂದು ಯೋಚಿಸಿ ನಾನೇ ಹೋಗಲು ಬಯಸಿ ತಾಯಿ ಬಳಿ ಹೋದೆ. ತಾಯಿಯು ನನ್ನ ಕತೆ ಕೇಳಿ ಬೇಸರಗೊಂಡರು. ಮುಂದೆ ಸರಿಯಾದೀತು ಎಂದು ತನ್ನ ನೋವಲ್ಲೂ ನನಗೆ ಸಾಂತ್ವನ ಹೇಳಿದರು. ತಾಯಿಯು ಸ್ವಲ್ಪವೇ ಚೇತರಿಸಿಕೊಂಡರು. ಹೀಗಿರುವಾಗ ವೈದ್ಯರು ಚಿಕಿತ್ಸೆ ಮುಂದುವರಿಸಲು ಮತ್ತು ಆಪರೇಷನ್ ಮಾಡಲು ಲಕ್ಷಾಂತರ ಹಣ ಬೇಕಾಗಬಹುದೆಂದರು. ನಾನು ವಿಧಿಯಿಲ್ಲದೆ ನೆರವಿಗಾಗಿ
ಅಂತರ್ಜಾಲದ ಮೂಲಕ ನೆರವು ಕೇಳಲು ನಿರ್ಧರಿಸಿ ಮಾಹಿತಿಯನ್ನು ಹಂಚಿಕೊಂಡೆ. ನನ್ನ ಗಂಡನಿಗೆ ಇದೇ ಸಂದರ್ಭದಲ್ಲಿ ಕೆಲಸದ ನಿಮಿತ್ತ ನನ್ನ ತಾಯಿ ಇರುವ ಊರಿಗೆ ವರ್ಗಾವಣೆಯಾಗಿತ್ತು. ಅವರ ಬೀಳ್ಕೊಡುಗೆಯ ಸಮಯದಲ್ಲಿ ಮಿತ್ರರೊಬ್ಬರು ಸಂವಿಧಾನದ ಪುಸ್ತಕ ಉಡುಗೊರೆಯನ್ನ ನೀಡಿದ್ದರು. ಅವರು ನಾನಿಲ್ಲದೆ ಬೇಸರಗೊಂಡು ಉಡುಗೊರೆಯಾಗಿ ಬಂದಿದ್ದ ಪುಸ್ತಕ ಓದಲು ತೊಡಗಿದರು. ಬಾಬಾ ಸಾಹೇಬ ಅಂಬೇಡ್ಕರ್ ಅವರ ಜೀವನ, ನ್ಯಾಯಕ್ಕಾಗಿ ಹೋರಾಟ, ಸಮಾಜದಲ್ಲಿ ಹೆಣ್ಣಿನ ಸ್ಥಿತಿಗತಿ, ಬಡವರ ಪಾಡು, ಸತ್ಯದ ಬೆಳಕಿನ ಹೋರಾಟ ಇದೆಲ್ಲವನ್ನ ಓದಿದರು. ತಾನು ಹೆಂಡತಿಗೆ ಮಾಡಿದ ನೋವನ್ನು ಅರಿತರು. ಹೆಂಡತಿಗೆ ಸಮಾಧಾನದ ಮಾತನ್ನು ತಿಳಿಸಲು ಮೊಬೈಲ್ ತೆಗೆದರು. ಅದರಲ್ಲಿ ಸಹಾಯ ಹಸ್ತ, ನೆರವು ಯಾಚನೆ ಬರಹದಲ್ಲಿ ತನ್ನ ಅತ್ತೆಯ ಸ್ಥಿತಿ ಅರಿತರು. ಇನ್ನು ತಡ ಮಾಡುವುದು ಸರಿಯಲ್ಲ ಎಂದು ತೀರ್ಮಾನಿಸಿ ನೇರ ತನ್ನ ಅತ್ತೆಯ ಮನೆಗೆ ಲಗೇಜು ಪ್ಯಾಕ್ ಮಾಡಿ ಹೊರಟೇ ಬಿಟ್ಟರು. ಬೆಳಗಿನ ತಾಯಿಯ ಕೆಲಸ ಪೂರೈಸಿ ಮನೆಯ ಎದುರಿನ ತುಳಸಿ ಕಟ್ಟೆ ಎದುರು ನಾನು ರಂಗೋಲಿ ಬಿಡಿಸುತ್ತಿದ್ದೆ. ನನ್ನ ಜೀವನ ರಂಗೋಲಿಯ ಹೂವಿನಂತೆ ಅರಳಬಹುದು ಎಂಬ ಕನಿಷ್ಠ ಕಲ್ಪನೆಯೂ ಇಲ್ಲದೆ ನಾನು ರಂಗೋಲಿಗೆ ಚುಕ್ಕಿಗಳನ್ನಿಡುತ್ತಿದ್ದೆ. ವಾಹನವೊಂದರ ಶಬ್ದ ಕೇಳಿ ಕತ್ತೆತ್ತಿ ನೋಡಿದೆ. ಮನೆಯ ಮುಂದೆ ಕಾರು ಬಂದು ನಿಂತಿತು. ಯಾರಿರಬಹುದೆಂದು ಕುತೂಹಲದಿಂದ ನೋಡಿದಾಗ ನನ್ನ ಪತಿದೇವ ಕಾರಿನಿಂದ ಇಳಿದು ಬರುತ್ತಿದ್ದರು. ಆಗ ಆಕಾಶಕ್ಕೆ ಮೂರೇಗೇಣು ಎಂಬಂತಿತ್ತು ನನ್ನ ಮನ. ಆಶ್ಚರ್ಯ, ಸಂತೋಷ ಎರಡೂ ಆಗಿತ್ತು. ಮನೆಯೊಳಗೆ ಬರಮಾಡಿಕೊಂಡು ಸತ್ಕಾರ ಮಾಡಿದೆ. ನನ್ನ ತಾಯಿಯ ಆರೋಗ್ಯವನ್ನು ಕಾಳಜಿಯಿಂದ ವಿಚಾರಿಸುವುದನ್ನು ಕಂಡು ತಾಯಿಗೂ ಸಮಾಧಾನ ಆಯಿತು. ಆ ಕ್ಷಣದಲ್ಲಿ ಪತಿದೇವರು ಹತ್ತಿರ ಬಂದವರೇ ತನ್ನ ತಾಯಿಯ ಕಾಲಿಗೆ ಅಡ್ಡಬಿದ್ದು ಅತ್ತರು. ತನ್ನ ತಾಯಿಯಂತೆ ತಬ್ಬಿಕೊಂಡರು. ಇಬ್ಬರು ಅತ್ತು ಮನದ ಭಾರ ನೀಗಿಸಿಕೊಂಡರು. ನಂತರ ತಾಯಿಯನ್ನು ಕೂಡಲೇ ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಆಸ್ಪತ್ರೆಯ ಎಲ್ಲಾ ಖರ್ಚು ವೆಚ್ಚಗಳನ್ನು ಭರಿಸಿದರು. ಪ್ರಾಣಕ್ಕೆ ಅಪಾಯವಾಗದಂತೆ ಆಪರೇಷನ್ ಆಗಿ ಕೆಲವು ದಿನಗಳ ನಂತರ ತಾಯಿ ಸಂಪೂರ್ಣವಾಗಿ ಚೇತರಿಸಿಕೊಂಡು ಮನೆಗೆ ತಲುಪಿದೆವು. ಇದೀಗ ನಾನು, ನನ್ನ ಪತಿದೇವರು, ಮಕ್ಕಳು, ತಾಯಿಯೊಂದಿಗೆ ಸಂತೋಷದಿಂದ ಜೀವನ ಸಾಗಿಸುತ್ತಿದ್ದೇವೆ. ನಮ್ಮ ಸಂಸಾರ ಆನಂದ ಸಾಗರ. ನನ್ನ ಪತಿದೇವರ ಆಲೋಚನಾ ಲಹರಿಯನ್ನು ಬದಲಿಸಿದ ಬಾಬಾ ಸಾಹೇಬರ ಜೀವನ ಕಥನ, ಜೀವಿತದ ಕೊನೆಯಲ್ಲಿ ಇಡೀ ಜಗತ್ತು ಮೆಚ್ಚುವಂತ ಸಂವಿಧಾನವೆಂಬ ಕೊಡುಗೆ ನೀಡಿದ್ದು, ನಂತರದ ದಿನಗಳಲ್ಲಿ ಆಧುನಿಕ ಭಾರತದ ಹಣೆಬರಹ ಬದಲಾಗಲು ಕಾರಣವಾದ ಆ ಸಂವಿಧಾನದ ಯಶಸ್ಸಿನ ಪಯಣ ಮುಂತಾದ ವಿಚಾರಗಳನ್ನು ಅರಿತುಕೊಳ್ಳಲು ಕಾಣಿಕೆಯಾಗಿ ಬಂದ ಸಂವಿಧಾನ ಪುಸ್ತಕಕ್ಕೆ ನನ್ನ ಮನದಾಳದ ಗೌರವದ ಅಭಿನಂದನೆಗಳು ಹೇಳಲು ನನಗೆ ಹೆಮ್ಮೆ ಎನಿಸುತ್ತದೆ. ನನ್ನ ಇನ್ನೊಂದು ಕತೆ ನನ್ನಕ್ಕ ವೀರ ಚೆನ್ನಮ್ಮ. ಮನಸ್ಸು ಗೊಂದಲಗಳ ಗೂಡಾಗಿತ್ತು. ನಾನಾ ಆಲೋಚನೆಗಳು ಮನೆ ಮಾಡಿತ್ತು. ಕಾರು ಶರವೇಗದಲ್ಲಿ ಮುನ್ನುಗ್ಗುತ್ತಿತ್ತು. ಆಸ್ಪತ್ರೆಯತ್ತ ಸಾಗಿತ್ತು ನನ್ನ ಪಯಣ. ಅದೊಂದು ಸುಂದರ ಕುಟುಂಬ. 4 ಮಕ್ಕಳ ಪುಟ್ಟ ಸಂಸಾರ. ತಂದೆ ತಾಯಿ ರೈತ ಕುಟುಂಬದಿಂದ ಬಂದವರು. ಹಿರಿಯವಳು ಅಕ್ಕ ಚೆನ್ನಮ್ಮ, ನಾನು ಅರ್ಜುನ್, ತಂಗಿ ತಮ್ಮಂದಿರಾದ ದುರ್ಗಾ, ಶಿವ. ನನ್ನಕ್ಕನನ್ನು 2ನೇ ತಾಯಿ ಎಂದರೂ ತಪ್ಪಾಗಲಾರದು. ಹೆತ್ತವರ ಕೆಲಸಗಳಿಗೆ ಜೊತೆಯಾಗಿ ಓದಿನಲ್ಲೂ ತೊಡಗಿಸಿಕೊಂಡು ತನ್ನ ಸಹೋದರ ಸಹೋದರಿಯರಿಗೆ ಕಲಿಕೆಯಲ್ಲಿ ಸಹಕರಿಸುತ್ತಿದ್ದಳು. ಹೆಸರಿಗೆ ತಕ್ಕಂತೆ ಧೈರ್ಯಶಾಲಿ, ಬುದ್ಧಿವಂತೆ. ಸಾಧನೆಗೆ ಬಡತನ ಅಡ್ಡಿಯಾಗಲಿಲ್ಲ. IAS ಪರೀಕ್ಷೆಯಲ್ಲಿ ಪಾಸಾದಳು. ಕೊನೆಗೆ ಜಿಲ್ಲಾಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸಲು ಆಯ್ಕೆ ಮಾಡಿಕೊಂಡಳು. ಅಧಿಕಾರದಲ್ಲಿದ್ದಾಗ ತುಂಬ ಜನರಿಗೆ ನೆರವಾದಳು. ಜನರ ಕೊರತೆಗಳನ್ನು ನೀಗಿಸಿದಳು. ಆದರೆ ಈಕೆಯ ಪ್ರಾಮಾಣಿಕ ಕೆಲಸದಿಂದ ವೀರಪ್ಪ ಎನ್ನುವ ಮಂತ್ರಿಗೆ ಸಮಸ್ಯೆಯಾಯಿತು. ಅವನ ಅನೇಕ ಅವ್ಯವಹಾರಗಳಿಗೆ ತಡೆಯಾಯಿತು. ಇದರಿಂದ ಆತ ಕೋಪಗೊಂಡ. ಬೆದರಿಕೆಗೂ ಆಕೆ ಜಗ್ಗಲಿಲ್ಲ. ಆಸೆ ಆಮಿಷಗಳಿಗೂ ಆಕೆ ತಲೆಬಾಗಲಿಲ್ಲ. ಆಗ ಆತ ಉಪಾಯವಾಗಿ ಆಕೆಯ ತಂಗಿ ದುರ್ಗಾಳನ್ನು
ತನ್ನ ಮಗನ ಪ್ರೀತಿಯ ಬಲೆಗೆ ಬೀಳಿಸಲು ಪ್ರಯತ್ನಿಸಿದ. ಅದರಲ್ಲಿ ಯಶಸ್ವಿಯೂ ಆದ. ಕೊನೆಗೆ ಮಗ ಅವಳ ತಂಗಿಯನ್ನು ಕರೆಸಿ ಮತ್ತಿನ ಔಷಧ ನೀಡಿ ಒಂದಾಗುವಂತೆ ಮಾಡಿದ. ಈ ವಿಷಯ ತಿಳಿದ ಅಕ್ಕ ಆತನನ್ನು ಕರೆಸಿ ವಿಚಾರಿಸಿದ. ಮಗ ತಂದೆಯ ಮಾತಿಗೆ ಒಪ್ಪದೆ ಆಕೆಯನ್ನು ವಿವಾಹವಾದ. ತಂದೆ ಮತ್ತಷ್ಟು ಕುಪಿತನಾದ. ಅಕ್ಕ ಸಾರ್ವಜನಿಕ ಅಹವಾಲನ್ನು ಸ್ವೀಕರಿಸಲು ಹೊರಟಿದ್ದಳು. ಆಕೆಯಿಂದ ಸಹಾಯ ಪಡೆದವರಲ್ಲಿ ಮನೋಜ್ ಎಂಬಾತ ಕೂಡ ಇದ್ದ. ಮಂತ್ರಿಯ ಸಹಾಯಕರಲ್ಲಿ ಅರುಣ್ ಎಂಬಾತನ ಮಿತ್ರ. ಅರುಣ್ ಕುಟುಂಬಕ್ಕೆ ಆಸರೆ ಯೋಜನೆಯ ಮೂಲಕ ಮನೆ ನಿರ್ಮಾಣ ಮಾಡಲು ಕೂಡ ಅಕ್ಕ ಸಹಾಯ ಮಾಡಿದ್ದಳು. ವೀರಪ್ಪ ಮಂತ್ರಿ ಅಕ್ಕನನ್ನು ಮುಗಿಸಲು ತನ್ನ ಸಹಚರರಿಗೆ ತಿಳಿಸಿದ. ಈ ವಿಷಯವನ್ನ ಅರುಣ್ ಮನೋಜನಿಗೆ ತಿಳಿಸಿದ. ಜಿಲ್ಲಾಧಿಕಾರಿಗೆ ವಿಷಯ ತಿಳಿಸಲು ಮನೋಜ್ ಪ್ರಯತ್ನಿಸಿದ. ಆದರೆ ಸಾಧ್ಯವಾಗದೇ ಇದ್ದಾಗ ಸ್ವತಃ ತಾನೇ ಸಹಾಯಕ್ಕೆ ಧಾವಿಸಿದ. ಅದಾಗಲೇ ಆಕೆಯ ಕಾರನ್ನು ಲಾರಿಯ ಮೂಲಕ ಅಪಘಾತ ಮಾಡಿಸಿದ್ದರು. ಈತ ತಕ್ಷಣ ಆಕೆಯನ್ನು ಆಸ್ಪತ್ರೆಗೆ ತಲುಪಿಸಿದ. ರಕ್ತ ಕೊಟ್ಟು ಸಹಾಯ ಮಾಡಿದ. ಮನೆಯವರೆಲ್ಲರ ಮುಖದಲ್ಲಿ ಆತಂಕ ಮೂಡಿತ್ತು. ವೈದ್ಯರು ನಿಧಾನವಾಗಿ ಹೊರಬಂದರು. ಮುಖದಲ್ಲಿ ಮಂದಹಾಸವಿತ್ತು. ಮನಸ್ಸು ನಿರಾಳವಾಗಿತ್ತು. ಮನೋಜ್ ಒಬ್ಬ ನಿವೃತ್ತ ಪೊಲೀಸ್ ಅಧಿಕಾರಿಯ ಮಗ. ತನ್ನ ತಂದೆಯ ನಿಧನದ ಬಳಿಕ ಅನುಕಂಪದ ಉದ್ಯೋಗ ಸಿಗಲು ಚೆನ್ನಮ್ಮ ಸಹಾಯ ಮಾಡಿದಳು. ಈಗ ಆತನು ಪೊಲೀಸ್ ಅಧಿಕಾರಿ. ಆಕೆಯ ಕಾರನ್ನು ಹಿಂಬಾಲಿಸಿ ಕಾಪಾಡಿದ್ದ. ಮುಂದೆ ಇವರಿಬ್ಬರು ಸೇರಿ ವೀರಪ್ಪನ ಅವ್ಯವಹಾರ ಬಯಲಿಗೆಳೆದು ಆತನನ್ನ ಜೈಲಿಗಟ್ಟಿದರು. ಹಿರಿಯರ ಅನುಮತಿ ಪಡೆದು ವಿವಾಹವಾಗಿ ಸುಖದಿಂದಿದ್ದರು. ಇದುವರೆಗೆ ಕಥೆಯನ್ನು ಕೇಳಿದ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಆತ್ಮೀಯ ಕೇಳುಗರೆ, ಇದುವರೆಗೆ ಶಿಕ್ಷಕರಾದ ಪೂರ್ಣೇಶ್ ಕೆ ಶಿವಪುರ ಅವರಿಂದ ಸ್ವರಚಿತ ಕಥೆಯನ್ನು ಕೇಳಿದಿರಿ. ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲೆ ಉಡುಪಿ ತಾಲೂಕು ಘಟಕದ ಸಹಯೋಗದಲ್ಲಿ ರೇಡಿಯೋ ಮಣಿಪಾಲ ಅರ್ಪಿಸುತ್ತಿರುವ ಕಥೆ ಕೇಳೋಣ ಸರಣಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ಕಥೆ ಕೇಳಲು ಮತ್ತೆ ಭೇಟಿಯಾಗೋಣ.